ಸುಪ್ರೀಂ ಕೋರ್ಟ್ನಲ್ಲಿ ಇಂದು ಮಹಾರಾಷ್ಟ್ರ ಗಡಿ ವಿವಾದ ನಡೀತಾ ಇದೆ. ಇವತ್ತು ಮಹಾರಾಷ್ಟ್ರ ಸಲ್ಲಿಸಿರುವಂತ ಅರ್ಜಿ ವಿಚಾರಣೆ ಇರುತ್ತೆ. ಇವತ್ತು 25 ವರ್ಷದ ಹಿಂದೆ ಸಲ್ಲಿಸಿದಂತ ಅರ್ಜಿಯ ವಿಚಾರಣೆ ಇರುತ್ತೆ. ಬೆಳಗಾವಿ ಸೇರಿ 865 ನಗರ ಪಟ್ಟಣ ಗ್ರಾಮ ನಮಗೆ ಸೇರಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಮಹಾರಾಷ್ಟ್ರ ಸಲ್ಲಿಸಿರುವಂತದ್ದು. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಇದರ ವಿಚಾರಣೆ ನಡೆಯುತ್ತೆ. ಮಹಾರಾಷ್ಟ್ರ ಸಲ್ಲಿಸಿರುವಂತ ಅರ್ಜಿ ವಿಚಾರಣೆ ಇವತ್ತು ನಡೆಯುವಂತದ್ದು. 25 ವರ್ಷದ ಹಿಂದೆ ಸಲ್ಲಿಸಿದಂತ ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ. ಬೆಳಗಾವಿಯನ್ನು ಸೇರಿ 865 ನಗರವನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಮಹಾರಾಷ್ಟ್ರ ಅರ್ಜಿಯನ್ನ ಸಲ್ಲಿಸಿದೆ. ಮಹಾರಾಷ್ಟ್ರಕ್ಕೆ ಟಕ್ಕರ್ ಕೊಡೋದಕ್ಕೆ ಕರ್ನಾಟಕ ಕೂಡ ಸನ್ನದ್ಧರಾಗಿದೆ. ಮಹಾರಾಷ್ಟ್ರ ಸಲ್ಲಿಸಿರುವಂತ ಅರ್ಜಿಯನ್ನ ಅಂಗೀಕರಿಸಬೇಕೋ ಬೇಡವೋ ಅನ್ನುವಂಥದ್ದು ಇವತ್ತು ಅರ್ಜಿ ವಿಚಾರಣೆಯನ್ನ ಮಾಡಿ ಸುಪ್ರೀಂ ಕೋರ್ಟ್ ನಿರ್ಧಾರವನ್ನ ತಿಳಿಸಿದೆ. ಇನ್ನು ಅರ್ಜಿ ತಿರಸ್ಕರಿಸುವಂತೆ ಕರ್ನಾಟಕ ಮನವಿಯನ್ನ ಈ ವಿಚಾರದಲ್ಲಿ ಮಾಡೋ ಸಾಧ್ಯತೆಗಳಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ಮಹತ್ತರವಾದಂತಹ ಒಂದು ನಿರ್ಧಾರ ಹೊರಗೆ ಬರುತ್ತೆ ಅಂತ ಹೇಳ್ಬಹುದು. ಮಹಾಗಡಿ ವಿವಾದ ಏನಿದೆ, ಬೆಳಗಾವಿ ಮುಂತಾದ 865 ನಗರಗಳನ್ನ ಮಹಾರಾಷ್ಟ್ರದ್ದು ಅಂತ ಪರಿಗಣಿಸಬೇಕು ಅನ್ನೋದಾಗಿ 25 ವರ್ಷದ ಹಿಂದೆ ಅರ್ಜಿಯನ್ನ ಸಲ್ಲಿಸಿರ್ತಾರೆ ಮಹಾರಾಷ್ಟ್ರದವರು. ಹಾಗಾಗಿ ಅದರ ವಿಚಾರಣೆ ಇವತ್ತು ಆಗುವಂಥದ್ದು. ಬೆಳಗಾವಿಯನ್ನ ಸೇರಿ 865 ನಗರಗಳನ್ನ, ಇನ್ನು ಕರ್ನಾಟಕ ಕೂಡ ಈ ಅರ್ಜಿಯನ್ನ ವಜಾಗೊಳಿಸಬೇಕು ಅನ್ನೋದಾಗಿ ಇರುವಂಥದ್ದು. ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ಮಹಾರಾಷ್ಟ್ರದ ಗಡಿ ವಿವಾದ, ಇದು ಗಡಿ ರೇಖೆಯನ್ನ ಪರಮಾಧಿಕಾರ ಗುರುತಿಸುತ್ತೆ. ಸಂಸತ್ತಿಗೆ ಮಾತ್ರ ಗಡಿ ರೇಖೆಯನ್ನ ಗುರುತಿಸೋದು ಸುಪ್ರೀಂ ಕೋರ್ಟ್ ವ್ಯಾಪ್ತಿಗೆ ಬರುತ್ತೆ. ಇನ್ನು ಬೆಳಗಾವಿಯಲ್ಲಿ ನಿಂತು ಮಹಾರಾಷ್ಟ್ರ ನಾಯಕರಿಗೆ ಸ್ಪಷ್ಟ ಸಂದೇಶವನ್ನ ನೀಡಲಾಗುತ್ತೆ. ಕರ್ನಾಟಕದ ಕಾನೂನು ತಜ್ಞರ ತಂಡ ಬಲಾಢ್ಯ ಇದೆ ಅಂತ ಸಿಎಂ ಹೇಳ್ತಾರೆ. ಈ ವಿವಾದ ನ್ಯಾಯಾಂಗ ವ್ಯಾಪ್ತಿಗೆ ಬರಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂತದ್ದು. ಬೆಳಗಾವಿ ಮೇಲೆ ಕಣ್ಣಿಟ್ಟಿರುವಂತ ಮಹಾರಾಷ್ಟ್ರ ಗಡಿ ರೇಖೆಯನ್ನ ಗುರುತಿಸುವಂತ ಪರಮಾಧಿಕಾರ ಸಂಸತ್ತಿಗೆ ಮಾತ್ರ ಇರೋದು ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂತದ್ದು. ಬೆಳಗಾವಿಯಲ್ಲಿ ನಿಂತು ಮಹಾರಾಷ್ಟ್ರ ನಾಯಕರಿಗೆ ಸ್ಪಷ್ಟ ಸಂದೇಶವನ್ನ ಸಿಎಂ ನೀಡಿರುವಂತದ್ದು. ನಾವು ಒಳ್ಳೆ ಲಾಯರ್ ಇಟ್ಕೊಂಡು ಬಿಕಾಸ್ ದೇರ್ ಇಸ್ ನೋ ಕೇಸ್. ಮಹಾರಾಷ್ಟ್ರದವರು ಕೇಸ್ ಹಾಕಿದ್ದಕ್ಕೆ ಅವ್ರಿಗೆ ಯಾವುದೇ ಇದಿಲ್ಲ. ಜುರಿಸ್ಡಿಕ್ಷನ್ ಮೇಲೆ ನಮ್ಮ ಅಬ್ಜೆಕ್ಷನ್ ಇರೋದ್ರಿಂದ ಜುರಿಸ್ಡಿಕ್ಷನ್ ಮೊದಲು ತೀರ್ಮಾನ ಆಗಬೇಕು. ವೆದರ್ ದೇ ಹ್ಯಾವ್ ಲೋಕಸ್ ಸ್ಟ್ಯಾಂಡಿ ಆರ್ ನಾಟ್, ವೆದರ್ ದೇ ಹ್ಯಾವ್ ಎಂಟೈಟಲ್ ಟು ಫೈಲ್ ಎ ಕೇಸ್ ಆರ್ ನಾಟ್ ಅನ್ನೋದು ಆಗ್ಬೇಕು. ನಾವು ಒಳ್ಳೆ ಲಾಯರ್ ಇಟ್ಕೊಂಡು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. 25 ವರ್ಷದ ಹಿಂದೆ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ಇವತ್ತು ಬರುವಂತದ್ದು. ಒಂದ್ ರೀತಿಯಾಗಿ ಕರ್ನಾಟಕ ಮಹಾರಾಷ್ಟ್ರ ಇಬ್ರಿಗೂ ಕೂಡ ಒಂದ್ ರೀತಿಯಾಗಿ ಇವತ್ತಿನ ನಿರ್ಧಾರ ಸಾಕಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಇದ್ರ ಬಗ್ಗೆ ಹೇಳೋದಾದ್ರೆ 20 ವರ್ಷಗಳಿಂದ ಏನ್ ಮಹಾರಾಷ್ಟ್ರ ಸರ್ಕಾರ ಏನಿದೆ 2004ರಲ್ಲಿ ಒಂದು ದಾವೆಯನ್ನು ಹಾಕುತ್ತೆ. ಏನ್ ಮರಾಠಿ ಭಾಷಿಕರೇನಿದ್ದಾರೆ 865 ಗ್ರಾಮಗಳು ಮಹಾರಾಷ್ಟ್ರಕ್ಕೆ ಸೇರಿಸಬೇಕಂತ ಹೇಳಿ ಒಂದು ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕ್ತಾರೆ. ಆದ್ರೆ ಏನ್ ಕರ್ನಾಟಕದ ಏನು ವಕೀಲರು ಇರ್ಬೋದು ಮತ್ತೆ ಕರ್ನಾಟಕ ಸರ್ಕಾರದ ಒಂದು ವಾದ ಇರತಕ್ಕಂಥದ್ದು, ಏನ್ ಈ ಗಡಿ ವಾದ ಅನ್ನೋದೇನಿದೆ ಸುಪ್ರೀಂ ಕೋರ್ಟ್ ನ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿ ಇವ್ರದೊಂದು ಏನು ಬಲವಾದ ವಾದ ಇರೋದ್ರಿಂದ ಇಲ್ಲಿವರೆಗೂ ಕೂಡ ಕಳೆದ 20 ವರ್ಷಗಳಿಂದ ವಿಚಾರಣೆ ಹಂತದಲ್ಲಿರೋದ್ರಿಂದ ಇಂದು ಇದು ವಿಚಾರಣೆ ಇದೆ. ಅದಲ್ಲದೆ ಮೊನ್ನೆ ಏನ್ ಸಿಎಂ ಅವರು ಒಂದು ಏನ್ ಬೆಳಗಾವಿ ಕಾರ್ಯಕ್ರಮದಲ್ಲಿ ಬರ್ತಾರೆ, ಅಲ್ಲಿ ಕೂಡ ಹೇಳಿರ್ತಕ್ಕಂಥದ್ದು ಇದೊಂದು ಕೇಸೇ ಅಲ್ಲ, ಇದು ಗಡಿ ವ್ಯಾಪ್ತಿ ಏನಿದೆ ಇದು ಸಂಸತ್ತಿಗೆ ಮಾತ್ರ ಬರ್ತಿದೆ, ಸುಪ್ರೀಂ ಕೋರ್ಟ್ ನಲ್ಲಿ ಆಗಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಕೂಡ ಒಂದು ಕರ್ನಾಟಕ ಸರ್ಕಾರದ ಒಂದು ಕಡೆ ಎಚ್ಚರಿಕೆ ಮಹಾರಾಷ್ಟ್ರ ಸರ್ಕಾರಕ್ಕೆ ನೀಡಿದ್ರು ಕೂಡ ಮಹಾರಾಷ್ಟ್ರ ಸರ್ಕಾರ ಮತ್ತು ಕೂಡ ಇದನ್ನ ಇಲ್ಲ ಇದು ಸುಪ್ರೀಂ ಕೋರ್ಟಿನ ವ್ಯಾಪ್ತಿಯಲ್ಲೇ ಬರುತ್ತೆ ಅಂತ ಹೇಳಿ ಈಗೂ ಕೂಡ ವಾದ ಮಂಡಿಸ್ತಾ ಇರೋದ್ರಿಂದ ಕಳೆದ 20 ವರ್ಷಗಳಿಂದ ನೆನೆಗುಂದು ಬಿದ್ದಿರ್ತಕ್ಕಂಥ ಏನ್ ಈ ಕೇಸ್ ಏನಿದೆ ಇವತ್ತು ವಿಚಾರಣೆ ಇದೆ. ಇವತ್ತಿನ ಕೇಸಿನ ಬಗ್ಗೆ ಎಲ್ಲರೂ ಕೂಡ ಈ ಕರ್ನಾಟಕ ಸರ್ಕಾರದ ಒಳ್ಳೆ ವಕೀಲರನ್ನು ಕೂಡ ನಾವು ಇಟ್ಟಿದೀವಿ ಅಂತ ಹೇಳಿ ಸಿಎಂ ಅವರು ಒಂದು ಭರವಸೆ ಕೊಟ್ಟದ್ರಿಂದ ಎಲ್ಲೋ ಒಂದು ರೀತಿಯಲ್ಲಿ ಇವತ್ತಿನ ವಿಚಾರಣೆ ಏನಾಗುತ್ತೆ ಅಂತ ಹೇಳಿ ಕಾದ್ ನೋಡ್ಬೇಕಾಗಿದೆ ಗಾಯತ್ರಿ.
ಎಸ್, ಇನ್ನು ಸಿಎಂ ಒಂದ್ ಕಡೆ ಹೇಳ್ತಾರೆ ಇದು ಸಂಸತ್ತಿಗೆ ಸಂಬಂಧಪಟ್ಟಿದ್ದು, ಇದು ಹೈಕೋರ್ಟ್ ಅಂಡರ್ ಬರೋದಿಲ್ಲ, ಸುಪ್ರೀಂ ಕೋರ್ಟ್ ಅಂಡರ್ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಏನ್ ನಿರ್ಧಾರ ಆಗ್ಬೋದು ಅಂತ? ಖಂಡಿತವಾಗ್ಲೂ ಗಾಯತ್ರಿ, ಇದು ಏನ್ ಕರ್ನಾಟಕ ಸರ್ಕಾರ ಆಗಿರ್ಬೋದು, ಕರ್ನಾಟಕದ ಪ್ರತಿಷ್ಠಿತ ವಕೀಲರಿದ್ದಾರೆ ಅವರು ಕೂಡ ಇದೇ ವಾದ ಇರೋದ್ರಿಂದ ಇದು ಸಂಸತ್ತಿಗೆ ಬರುತ್ತೆ. ಇದು ಗಡಿ ವ್ಯಾಪ್ತಿಯ ವಿಚಾರ ಏನಿದೆ ಸಂಸತ್ತಿಗೆ ಬರುತ್ತೆ. ಆದ್ರೆ ಯಾವುದೇ ರೀತಿಯಾದಂತಹ ಸುಪ್ರೀಂ ಕೋರ್ಟ್ ವ್ಯಾಪ್ತಿಗೆ, ನ್ಯಾಯಾಂಗ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಈ ಹಿಂದೆ ಕೂಡ ಹೇಳಿದ್ರು. ಅಲ್ಲಿ ವಾದವೂ ಕೂಡ ವಾದ ಮತ್ತು ಪ್ರತಿವಾದ ನಡೆಯುವ ಸಂದರ್ಭದಲ್ಲಿ ಕರ್ನಾಟಕದ ವಕೀಲರಿದ್ರು ಅವರು ಕೂಡ ಬಲವಾದ ವಾದ ಇರತಕ್ಕಂಥದ್ದು ಈ ಗಡಿ ವಾದ ಅನ್ನೋದು ವ್ಯಾಪ್ತಿ ಏನಿದೆ, ಈ ವ್ಯಾಪ್ತಿ ಕೂಡ ಸಂಸತ್ನಲ್ಲಿ ಇದು ಒಂದು ನಿರ್ಣಯ ಆಗ್ಬೇಕು, ಹೊರತಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಅಲ್ಲ ಅನ್ನೋದ್ರಿಂದ ಇಲ್ಲಿವರೆಗೂ ಕೂಡ ಮಹಾರಾಷ್ಟ್ರ ಸರ್ಕಾರ ಆಗಿರ್ಬೋದು, ಕರ್ನಾಟಕ ಸರ್ಕಾರ ಆಗಿರ್ಬೋದು ಕಳೆದ 20 ವರ್ಷಗಳಿಂದ ವಿಚಾರಣೆ ನಡೆಸ್ತಾ ಬಂದು ಇವತ್ತು ಕೂಡ ವಿಚಾರ ಇರತಕ್ಕಂಥದ್ದು ಏನಾಗುತ್ತೆ ಅಂತ ಹೇಳಿ ಕಾದ್ ನೋಡ್ಬೇಕಾಗಿದೆ ಗಾಯತ್ರಿ. ಎಸ್, ಇನ್ನು ಬೆಳಗಾವಿಯಲ್ಲಿ ಮರಾಠಿಗರೇ ಜಾಸ್ತಿ ಇರೋದು ಅಂತ ಹೇಳ್ಬೋದು. ಹಾಗಾಗಿ ಇವತ್ತು ಏನಾದ್ರೂ ಹೊಡೆದಾಟ ಬಡದಾಟಗಳಾಗೋ ಸಾಧ್ಯತೆಗಳು ಇರುತ್ತೆ ನಿರ್ಧಾರ ಆದ್ಮೇಲೆ. ಹಾಗಾಗಿ ಪೊಲೀಸ್ ಭದ್ರತೆಯನ್ನೇನಾದ್ರೂ ಅಳವಡಿಸಲಾಗಿದ್ಯಾ ಅಂತ? ಖಂಡಿತವಾಗ್ಲೂ ಐತ್ರಿ. ಮಹಾರಾಷ್ಟ್ರದ ಆಗಿರ್ಬೋದು, ಕರ್ನಾಟಕದಲ್ಲಿ ಆಗಿರ್ಬೋದು, ಅಲ್ಲಿ ಇರ್ತಕ್ಕಂಥ ಕನ್ನಡಿಗರಾಗಿರ್ಬೋದು, ಇಲ್ಲಿ ಇರ್ತಕ್ಕಂಥ ಮರಾಠರಾಗಿರ್ಬೋದು, ಯಾವುದೇ ರೀತಿಯಾದಂತ ಈ ಭಾಷೆ ವಿಚಾರಗಳನ್ನ ಕೆಲವು ಜನಗಳು ತಮ್ಮ ಈ ರಾಜಕೀಯ ಬೇಳೆನ ಬೇಯಿಸ್ಕೋಸ್ಕರ ಮಾತ್ರ ಮಾಡ್ತಾ ಇರೋದು ಅನ್ನತಕ್ಕಂಥ ಜನಸಾಮಾನ್ಯರ ಮರಾಠರಾಗಿರ್ಬೋದು, ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಕನ್ನಡಿಗರಾಗಿರ್ಬೋದು, ಇವರೆಲ್ಲರಿಗೂ ತಿಳಿದ್ರಿಂದ ಯಾವುದೇ ರೀತಿಯಾದಂತ ಈ ಹೊಡೆದಾಟಗಳಾಗಿರ್ಬೋದು ಮತ್ತೆ ಗಲಾಟೆಗಳಾಗಿರ್ಬೋದು ಆಗಲ್ಲ ಅಂತ ಹೇಳಿ ಕೂಡ ಇದ್ರೂ ಕೂಡ ಈ ಕಾನೂನು ರೀತಿಯಲ್ಲಿ ಯಾವ ರೀತಿಯಾಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು, ನಗರದ ಆಯುಕ್ತರಾಗಿರ್ತಕ್ಕಂಥ ಬುರಸ್ ಅವರು ಕೂಡ ಏನೇನು ಈ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಲ್ಲವನ್ನು ಕೂಡ ಕೈಗೊಂಡಿದ್ದಾರೆ. ಅದಲ್ಲದೆ ಒಂದ್ ರೀತಿಯಾಗಿ ಇಲ್ಲಿ ಇರ್ತಕ್ಕಂಥ ಮರಾಠಿ ಭಾಷಿಕರಿಗೂ ಕೂಡ ಗೊತ್ತಾಗಿರ್ತಕ್ಕಂಥದ್ದು ಈ ರಾಜಕೀಯ ವ್ಯಕ್ತಿಗಳೇನಿದ್ದಾರೆ ಅವರಿಂದ ಈ ರೀತಿಯಾಗಿ ಪದೇ ನಡೀತಾ ಇರೋದ್ರಿಂದ ಅವರು ಕೂಡ ಈಗ ಮರಾಠಿ ಸಾಮಾನ್ಯ ಜನ ಏನಿದ್ದಾರೆ ಅವರು ಕೂಡ ಬೇಸತ್ತು ಹೋಗಿದ್ರಿಂದ ಯಾವುದೇ ರೀತಿಯಾದಂತಹ ಗಲಾಟೆ ಆಗೋ ಸಾಧ್ಯತೆ ಕಮ್ಮಿ ಇರುತ್ತೆ ಅಂತಾನೆ ಹೇಳ್ಬೋದು ಗಾಯತ್ರಿ. ಎಸ್, ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಮಂಜುನಾಥ್. ನಾವು ಒಳ್ಳೆ ಲಾಯರ್ ಇಟ್ಕೊಂಡು ದೇರ್ ಇಸ್ ನೋ ಕೇಸ್, ಮಹಾರಾಷ್ಟ್ರದವರು ಕೇಸ್ ಹಾಕಿದಕ್ಕೆ ಅವ್ರಿಗೆ ಯಾವುದೇ ಇದಿಲ್ಲ. ಜುರಿಸ್ಡಿಕ್ಷನ್ ಮೇಲೆ ನಮ್ಮ ಅಬ್ಜೆಕ್ಷನ್ ಇರೋದ್ರಿಂದ ಜುರಿಸ್ಡಿಕ್ಷನ್ ಮೊದಲು ತೀರ್ಮಾನ ಆಗಬೇಕು, ವೆದರ್ ದೇ ಹ್ಯಾವ್ ಲೋಕಸ್ ಸ್ಟ್ಯಾಂಡಿ ಆರ್ ನಾಟ್, ವೆದರ್ ದೇ ಹ್ಯಾವ್ ಎಂಟೈಟಲ್ ಟು ಫೈಲ್ ಎ ಕೇಸ್ ಆರ್ ನಾಟ್ ಅನ್ನೋದು ಆಗ್ಬೇಕು. ನಾವು ಒಳ್ಳೆ